ಇಲ್ಲಿ ನೋಡಿ ಕ್ರೇಜಿ ಫೋಟೋ ಶೂಟ್ ನಡೀತಿದೆ. ಈಗ ನಾವು ಕೊಡಗುದಲ್ಲಿದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಆದ್ರೆ ಕೊಡಗು ರೀಚ್ ಆಗಿದ್ದೀವಿ ಈಗ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಒಂದು ಟಫೆಸ್ಟ್ ಆದ ಟ್ರೆಕ್ಕಿಂಗ್. ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ, ಮತ್ತೆ ಡೆಪಾಸಿಟ್ ಮಾಡ್ಬೇಕು. ಸೂರಜ್ ಅವರು ಏಡಿ ಹಿಡಿತಿದ್ದಾನೆ. ಏಡಿ ಗ್ರೇಟ್, ಯಾಕಂದ್ರೆ ಊಟ ಇಲ್ಲೆಲ್ಲ ಊಟ ಯಾರು ಕೊಡ್ತಾರೆ. ಬ್ಯಾಗ್ ತಂದು ತಪ್ಪು ಮಾಡ್ಬಿಟ್ವಿ ಅನ್ಸ್ತಿದೆ ಈಗ. ಸೂರಜ್ ಬಾಸ್ ಬಂದು ಬಿದ್ದಿದ್ದಾರೆ. ನಾವು 11 ಗಂಟೆ ಮುಂಚೆ ಹೋಗ್ಬೇಕು. 11 ಗಂಟೆ ನಂತರ ಬಿಡಲ್ಲ. ಫಾಲ್ ಎಲ್ಲ ಇದೆ ನೋಡಿ, ಚಿಕ್ಕದಾದ ವಾಟರ್ ಫಾಲ್ ಇದೆ. ಡೈವರ್ಷನ್ ತಗೋಬೇಕು ಒಂದು 200 ಮೀಟರ್ಸ್. ನಿಮ್ಗೊಂದು ಅಲ್ಲಿ ಎಲ್ಲಿ ಡೈವರ್ಷನ್ ತಗೋಬೇಕು ಅಂತ ಅದು ಪಾಯಿಂಟ್ಸ್ ನಾನು ಹೇಳ್ತೀನಿ. ಅಲ್ಲಿ ಸತತ 6.5 ಗಂಟೆಗಳ ಕಾಲ ಟ್ರೆಕ್ಕಿಂಗ್ ಮಾಡಿ ಈಗ ಫೈನಲಿ ಕುಮಾರ ಪರ್ವತ ಪೀಕಿಗೆ ರೀಚ್ ಆಗಿದ್ದೀವಿ. ಹೇಗೆ ಅನ್ನಿಸ್ತು? ತುಂಬಾ ಟಫ್ ಇದೆ. ಹೇಗಿತ್ತು ನಿಮ್ದು ಟ್ರೆಕ್ಕಿಂಗ್? ನೋಡಿ ಗೈಸ್, ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಕ್ರೇಜಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಇವತ್ತು ನಾವು ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಆದ ಕುಮಾರ ಪರ್ವತಕ್ಕೆ ಹೋಗ್ತಿದ್ದೀವಿ. ಇದು ವೆಸ್ಟರ್ನ್ ಘಾಟ್ಸಲ್ಲೇ ಒಂದು ಟಫೆಸ್ಟ್ ಆದ ಟ್ರೆಕ್ಕಿಂಗ್. ಸೊ ಈಗ ಸುಬ್ರಹ್ಮಣ್ಯದಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಇಲ್ಲೊಂದು ಫಾರೆಸ್ಟ್ ಚೆಕಿಂಗ್ ಪಾಯಿಂಟ್ ಇದೆ, ಇಲ್ಲೆಲ್ಲ ಚೆಕ್ ಮಾಡ್ತಾರೆ. ಸೊ ಪ್ಲಾಸ್ಟಿಕ್ ಎಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ನೋಡಿ ಗೈಸ್, ಇನ್ಫಾರ್ಮೇಟಿವ್ ಆಗಿರುತ್ತೆ. ಫುಲ್ ಇನ್ಫಾರ್ಮೇಶನ್ ಕೊಡ್ತೀವಿ. ಇಲ್ಲಿ ಕುಮಾರ ಪರ್ವತ ಟ್ರೆಕ್ಕಿಂಗ್ದು ಟಿಕೆಟ್ಸ್ ಏನಂದರೆ ನೀವು ಆನ್ಲೈನಲ್ಲಿ ಅರಣ್ಯ ವಿಹಾರದಲ್ಲಿ ಮಾಡಬೇಕಾಗುತ್ತೆ. ಸೊ 350 ಪರ್ ಪರ್ಸನ್ ಇರುತ್ತೆ. ಮುಂಚೆ ಎಲ್ಲ ಕ್ಯಾಂಪ್ ಹಾಕ್ತಿದ್ರು. ನಾನು ಮುಂಚೆ ಒಂದ್ಸತಿ ಬಂದಿದ್ದೀನಿ, ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಲಾಸ್ಟ್ ಟೈಮ್ ಎಲ್ಲ ಕ್ಯಾಂಪ್ ಎಲ್ಲ ಹಾಕಕ್ಕೆ ಬಿಡ್ತಿದ್ರು, ಆದರೆ ಈ ಸಲ ಕ್ಯಾಂಪ್ ಎಲ್ಲ ಏನೂ ಇಲ್ಲ, 1 ಡೇ ಟ್ರೆಕ್ ಮಾಡಿದ್ದಾರೆ. ನೀವು ಐದರ ಇಲ್ಲಿಂದ ಕುಮಾರ ಪರ್ವತ ಸುಬ್ರಹ್ಮಣ್ಯದಿಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ಬೀದನಹಳ್ಳಿಯಿಂದ ಸ್ಟಾರ್ಟ್ ಮಾಡ್ಬೋದು. ಬೀದನಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಮುಗಿಸ್ಬೋದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ಟಾರ್ಟ್ ಮಾಡಿ ಬೀದನಹಳ್ಳಿಯಲ್ಲೂ ಮುಗಿಸ್ಬೋದು. ಕುಕ್ಕೆ ಸುಬ್ರಹ್ಮಣ್ಯ ಟು ಸುಬ್ರಹ್ಮಣ್ಯನೇ ಹಿಂದೆ ಬರೋದಾದರೆ ಟೋಟಲ್ 24 ಕಿಲೋಮೀಟರ್ಸ್ ಇದೆ. ಅದೇ ಬೀದನಹಳ್ಳಿಯಿಂದ 10ಕ್ಕೆ 7 ಕಿಲೋಮೀಟರ್ಸ್, ಇಳಿಯೋಕ್ಕೆ 7 ಕಿಲೋಮೀಟರ್ಸ್. ಸೊ ಅದು ಟೋಟಲ್ 14 ಕಿಲೋಮೀಟರ್ಸ್ ಇದೆ. ಇಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ. ಇಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿ ಪ್ಲಾಸ್ಟಿಕ್, ಇಲ್ಲಿ ಪಾನ್ ಕಾರ್ಡ್ ತೋರಿಸ್ಬೇಕು, ನಿಮ್ಮದು ಫೋನಲ್ಲಿ ತೋರಿಸಿದ್ರು ಆಗುತ್ತೆ. ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಚೆಕಿಂಗ್ ಮಾಡ್ತಿದ್ದಾರೆ, ಫುಲ್ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಮತ್ತು ಡೆಪಾಸಿಟ್ ಮಾಡಬೇಕು 1000 ರುಪೀಸ್. ವಾಪಸ್ ಬರೋವಾಗ ಸೇಮ್ ಕೌಂಟ್ ಇದ್ದರೆ ಹಿಂದೆ ಕೊಡ್ತಾರೆ. ಕುಮಾರ ಪರ್ವತ ಚಾರಣಕ್ಕೆ ಸ್ವಾಗತ. ಇಲ್ಲೇ ಇದೆ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟ್. ಈಗ 24 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕು. ಸೂರಜ್ ಇದ್ದಾನೆ ನಮ್ದು. ಸೂರಜ್ ಎಂಚಾಪುಣ್ಯ, ಹೇಗೆ ಇದೆ? ಕ್ರೇಜಿ ಇದೆ. ಈಗ ನೋಡೋಣ, ಫುಲ್ ಜೋಶ. ಭಟ್ರ ಮನೆ ಹೋಗೋದು ಹೆಂಗಿರುತ್ತೆ ಪರಿಸ್ಥಿತಿ. ಫುಲ್ ಜೋಶಲ್ಲಿದ್ದಾನೆ. ಮತ್ತೆ ಪುಷ್ಪರಾಜ ಎಂಚ, ಹೇಗೆ ಇದೆ? ಫಸ್ಟ್ ಟೈಮ್ ಇಸ್ ಲಾಂಗ್ ಟ್ರೆಕ್ ಹೋಗ್ತಿದ್ದೀವಿ, ಎಕ್ಸೈಟೆಡ್ ಆಗಿದ್ದೀವಿ. ಒಬ್ಬ ಅಣ್ಣ ಫುಲ್ ಜೋಶಲ್ಲಿದ್ದಾನೆ, ಫುಲ್ ಮುಂದೆ ಹೋಗ್ತಿದ್ದಾನೆ. 2 ವಡೆ ತಿಂದೆ ಫುಲ್ ಎನರ್ಜಿಯಲ್ಲಿದ್ದಾನೆ. ನೋಡಿ, ಇದು ನಂದು ಸೆಕೆಂಡ್ ಟೈಮು. ನಾನು ಫುಲ್ ಎಕ್ಸ್ಪರ್ಟ್. ಅಣ್ಣ ವಾಕಿಂಗ್ ಮಾಡಿದೆ 1 ವರ್ಷ ಆಯ್ತು. ಯೂಶ್ವಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಸೊ 9 ಗಂಟೆಗೆ ಅಥವಾ 10 ಗಂಟೆ ಅಷ್ಟರಲ್ಲಿ ಭಟ್ರ ಮನೆಯಲ್ಲಿ ಇರ್ತೀವಿ. ಆದರೆ ನಾವು ತುಂಬ ಲೇಟ್ ಸ್ಟಾರ್ಟ್ ಮಾಡಿದ್ದೀವಿ, 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಗೊತ್ತಿಲ್ಲ ಒಂದು ಎಷ್ಟು ಗಂಟೆಗೆ ರೀಚ್ ಆಗ್ತೀವಂತ. ತಿಂಡಿನೂ ಪಾರ್ಸಲ್ ತಂದಿದ್ದೀವಿ. ಎಷ್ಟು ಗಂಟೆಗೆ ಈಗ ಒಂದು ಸುಸ್ತಾದಾಗ ಒಂದು ಕಡೆ ಕೂತ್ಕೊಂಡು ತಿನ್ನಬೇಕು ಪಾರ್ಸೆಲ್. ಎಲ್ಲ ಪ್ಲಾಸ್ಟಿಕ್ ಎಲ್ಲ ಕೌಂಟ್ ಮಾಡಿದ್ದಾರೆ. ನಮ್ಮದು ಟೋಟಲ್ 51 ಇದೆ. ಡೆಪಾಸಿಟ್ ಒಂದು 500 ರುಪೀಸ್ ತೊಗೊಂಡಿದ್ದಾರೆ. ಅಷ್ಟೇ ಕೌಂಟ್ ಹಿಂದೆ ಕೊಡಬೇಕು. 6 ಅಷ್ಟರಲ್ಲಿ ವಾಪಸ್ ಬರೋಕ್ಕೆ ಹೇಳಿದ್ದಾರೆ. ಸೊ ನನಗನ್ಸುತ್ತೆ, ಗೊತ್ತಿಲ್ಲ ಆಗುತ್ತಾ ಇಲ್ಲ ಅಂತ. ಯಾರು ಮಂಗಳೂರು ಬಾಯ್ಸ್ ಇದ್ದಾರೆ, ಇವನು ಮಂಗಳೂರು ಬಾಯ್ಸ್, ಇವನ್ಗೆಲ್ಲ ತುಳು ಎಲ್ಲ ಬರುತ್ತೆ. ಹೇಳು ಮರ. ಇನ್ನೊಂದು 2 ಮುಗೀತಾ? ಕುಮಾರ ಪರ್ವತ ಅಂಡ ಲಿಮಿಟ್ ಎಕ್ಸಿಡೆಡ್. ಇನ್ನು ಹೋದ್ರೆ ಗೊತ್ತಾಗುತ್ತೆ ಇವನ್ಗೆ ಬರೋಣ. ಇಲ್ಲಿ ನೋಡಿ, ಇವನ್ಗೆ ಫುಲ್ ಸುಸ್ತಾಗಿದೆ. ಈಗ ಗ್ಲೂಕೋಸ್ ಹಾಕ್ತಿದ್ದಾನೆ. ವಾಲಿಬಾಲ್ ಪ್ಲೇಯರ್. ಚಪ್ಪೆ ಗ್ಲೂಕೋಸ್ ಬೇರೆ ಇದೆ, ನಿಮ್ಗೆ ಗೊತ್ತಿದೆಯಾ? ಬೇರೆ ಬೇರೆ ಟೈಪ್ ಗ್ಲೂಕೋಸ್ ಇದೆ. ಬ್ಯಾಗ್ ತಂದು ತಪ್ಪು ಮಾಡ್ಬಿಟ್ವಿ ಅನ್ಸ್ತಿದೆ ಈಗ. ಬ್ಯಾಗ್ ಆದಷ್ಟು ಕಡಿಮೆ ತನ್ನಿ. ಮತ್ತೆ ಗ್ಲೂಕೋಸ್ ಒಂದು ಮೇನ್ ತರಬೇಕು ನೀವು.
ಇಲ್ಲಾಂದ್ರೆ ಈ ತರ ನಡಿಬೇಕಾಗುತ್ತೆ. ಮತ್ತೆ ಟ್ರೆಕ್ಕಿಂಗ್ ಶೂಸ್ ತಗೊಂಡ್ ಬರಬೇಡಿ, ಸುಮ್ಮನೆ ವೇಸ್ಟ್. ಎಷ್ಟಂತೆ ನೋಡಿ ಗಾಯ್ಸ್, ಇಲ್ಲಿ ಭಟ್ರ ಮನೆಗೆ ಅಕ್ಕಿ ಕೊಂಡೋಗ್ತಿದ್ದಾರೆ. ನಮ್ಗೆ ಬ್ಯಾಗೆ ಕೊಂಡೋಗ್ಲಿಕ್ಕೆ ಕಷ್ಟ, ಚಿಕ್ಕ ಚಿಕ್ಕ ಬ್ಯಾಗ್. ಇವರು ನೋಡಿ ಕ್ರೇಜ್ ಇದೆ ಇಲ್ಲಿ. ಇಲ್ಲೆಲ್ಲ ವಾಟರ್ ಫಾಲ್ ಎಲ್ಲ ಇದೆ ನೋಡಿ, ಚಿಕ್ಕದಾದ ವಾಟರ್ ಫಾಲ್ ಇದೆ. ಡೈವರ್ಷನ್ ತಗೋಬೇಕು ಒಂದು 200 ಮೀಟರ್ಸ್. ನಿಮ್ಗೆ ಒಂದು ಅಲ್ಲಿ ಎಲ್ಲಿ ಡೈವರ್ಷನ್ ತಗೋಬೇಕು ಅಂತ ಅದು ಪಾಯಿಂಟ್ಸ್ ನಾನು ಹೇಳ್ತೀನಿ ಅಲ್ಲಿ ಬೇಕಿದ್ರೆ. ಇಲ್ಲಿ ನೋಡಿ ಫುಲ್ ಚೆನ್ನಾಗಿದೆ, ನೀರಂತೂ ಫುಲ್ ಕೋಲ್ಡ್ ಆಗಿದೆ. ಇಲ್ಲೇ ಬೀಳೋಣ ಅನ್ನಿಸ್ತಿದೆ ನೀರಿಗೆ, ಆದರೆ ಲೇಟ್ ಆಗಿದೆ ನಮಗೆ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಇಲ್ಲಿ ನೀರೆಲ್ಲ ಚೆನ್ನಾಗಿ ಬರ್ತಿದೆ, ಫುಲ್ ಕ್ರೇಜಿ ವಾಟರ್ ಫಾಲ್ ಇದೆ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಬೇಗ ಸ್ಟಾರ್ಟ್ ಮಾಡ್ಬೇಕು. ಬೀಳ್ಬೇಡ ಮರ. ನೋಡಿ ಇಲ್ಲಿ ಈ ಮರದ ಹತ್ರ, ಈ ಬೋರ್ಡ್ ಹತ್ರ ಇಲ್ಲಿ ಡೈವರ್ಷನ್ ತಗೋಬೇಕು. ಕ್ರೇಜಿ ವಾಟರ್ ಫಾಲ್ ಇದೆ. ಈಗ ಇಲ್ಲಿ ಎಷ್ಟು ದೊಡ್ಡ ಮರ ಬಿದ್ದಿದೆ, ಫುಲ್ ದೊಡ್ಡ ಮರ ಇಲ್ಲಿ ಉದ್ದಕ್ಕೆ ಬಿದ್ದಿದೆ. ಅದಕ್ಕೆ ಮಳೆಗಾಲದಲ್ಲಿ ಇಲ್ಲಿ ಬಿಡಲ್ಲ, ಓಪನ್ ಇರಲ್ಲ. ಯಾಕಂದ್ರೆ ಈ ತರ ಮರ ಎಲ್ಲ ಬೀಳ್ತಾ ಇರುತ್ತೆ. ಸ್ಪೆಷಲ್ ಲೀಡರ್ क्या कहना चाहते हैं भाई? A perfect leader always lead from the back. He takes all the teammates first and then he comes. drags everyone back. Not leads from the first. Okay. Remember. He comes from the back and drags everyone back. ಫೈನಲಿ ಗೈಸ್, ಇಲ್ಲಿ 1 ಕಿಲೋಮೀಟರ್ ಇದೆ ಭಟ್ರ ಮನೆಗೆ. ಲಾಸ್ಟ್ 1 ಕಿಲೋಮೀಟರ್ ಇದೆ. ಈಗ 10:10 ಆಗಿದೆ. ನಾವು ತುಂಬಾ ಸ್ವಲ್ಪ ಕೂತ್ಕೊಂಡಿದ್ವಿ, ಆದ್ರೆ ಇಷ್ಟು ಲೇಟ್ ಮಾಡಬಾರ್ದು. ಹೋಗುವ. ನಮ್ದು 2 ಗಂಟೆಯಲ್ಲಿ 4 ಕಿಲೋಮೀಟರ್, ಅದು uphill. Guys, this is the best trek which I had in recent times. ಫೈನಲಿ 5 ಕಿಲೋಮೀಟರ್ಸ್ ನಡೆದಾದ ನಂತರ ಈಗ ಭಟ್ರ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕ್ರೇಜಿ ವ್ಯೂ ಇದೆ. ಇದೆಲ್ಲ ಹತ್ತಬೇಕು. ಇಲ್ಲಿಂದ ಕಾಣಿಸುತ್ತೆ ಶೇಷ ಪರ್ವತ, ಪುಷ್ಪಗಿರಿ ಪರ್ವತ ಇದ್ರ ಹಿಂದೆ ಇದೆ, ಆದ್ರೆ ಈಗ ಕಾಣಿಸಲ್ಲ. ಗೈಸ್, ನಾವು ಈಗ ಭಟ್ರ ಮನೆ ರೀಚ್ ಆಗಿದ್ದೀವಿ. ಈಗ ಭಟ್ರ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ಇದೆ ನೋಡಿ, ಇದೇ ಭಟ್ರ ಮನೆ. ಇಲ್ಲಿ ಈಗ ಒಂದು 5 ಊಟ ಆರ್ಡರ್ ಮಾಡಬೇಕು. ಹೇಳಬೇಕು, ಅವರು ಮಾಡಿ ಇಡ್ತಾರೆ ಹಿಂದೆ ಬರೋವಾಗ. ಈಗ ಹೇಳಿ ಹೋಗ್ಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಎಲ್ಲ ಟೆಂಟ್ ಎಲ್ಲ ಹಾಕ್ಸಿದ್ರು. ಇಲ್ಲೇ ಎಲ್ಲ ಟೆಂಟ್ ಹಾಕಿ ಇಲ್ಲಿ ಫುಲ್ ಕ್ರೇಜಿ ಇತ್ತು. ಇವತ್ತು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಸ್ಟಾರ್ಟ್ ಮಾಡ್ತಿದ್ವಿ, ಆದ್ರೆ ಈಗ 1 ಡೇ ಮಾಡಿದ್ದಾರೆ, 1 ದಿವಸ ಟ್ರೆಕ್ ಮಾಡಿದ್ದಾರೆ. ನೋಡಿ, ಇದು ಭಟ್ರ ಮನೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಫುಲ್ ರಶ್ ಇತ್ತು, ಈ ಸತಿ ಹೋಗ್ಬೋದು. ಇದು ಭಟ್ರ ಮನೆ, ಇವರು ಭಟ್ರು. ಗ್ರೇಟ್, ಯಾಕೆಂದ್ರೆ ಊಟ ಇಲ್ಲೆಲ್ಲ ಊಟ ಯಾರು ಕೊಡ್ತಾರೆ? ಬೆಂಗಳೂರು ಬಾಳ ಬೇತದಾಲ ಅಂತಾರೆ ಭಟ್ರ ಮನೆ ಹತ್ರ ಊಟ ಆರ್ಡರ್ ಮಾಡಿದ್ದೀವಿ. 5 ಊಟ ಆರ್ಡರ್ ಮಾಡಿದ್ದೀವಿ. 750 ಆಯಿತು. ಅಂದರೆ ಒಂದು ಊಟಕ್ಕೆ 150 ಥರ ತಗೋತಾರೆ. ಇಟ್ಸ್ ಪರವಾಗಿಲ್ಲ, ಯಾಕಂದರೆ ತುಂಬ ಕಷ್ಟದಿಂದ ಅಲ್ಲಿ ಅಕ್ಕಿ ಎಲ್ಲ ಎತ್ಕೊಂಡು ಬರಬೇಕು, ತುಂಬ ಕೆಳಗಡೆಯಿಂದ ಎಲ್ಲ. ಸೊ ಇಲ್ಲಿ ಇನ್ನೊಂದು ಚೆಕ್ ಪಾಯಿಂಟ್ ಇದೆ ಇಲ್ಲಿ ಭಟ್ರ ಮನೆ ಹತ್ರ. ಸೊ ಇಲ್ಲಿ ನಾವು 11 ಗಂಟೆ ಮುಂಚೆ ಹೋಗಬೇಕು. 11 ಗಂಟೆ ನಂತರ ಬಿಡಲ್ಲ ಅಂದರು. ಸೊ ನಾವು ಸ್ವಲ್ಪ ಬೇಗ ಹೋಗ್ತಿದ್ದೀವಿ. 11 ಗಂಟೆ ಆಗ್ತಾ ಬಂದಿದೆ. ಇಲ್ಲಿ ಭಟ್ರ ಮನೆ ಹತ್ರ ಚೆಕ್ ಪಾಯಿಂಟ್ ಆದ ನಂತರ ಈಗ ನಾವು ಇಲ್ಲಿ ಸ್ವಲ್ಪ ರೆಸ್ಟ್ ತಗೋತಿದ್ದೀವಿ. ಇಲ್ಲಿಂದ 3 ಕಿಲೋಮೀಟರ್ ಕಲ್ಲು ಮಂಟಪಕ್ಕೆ 3 ಕಿಲೋಮೀಟರ್ ಇದೆ. ಮತ್ತೆ ಕಲ್ಲು ಮಂಟಪದಿಂದ 2 ಕಿಲೋಮೀಟರ್ಸ್ ಶೇಷ ಪರ್ವತ. ಇಲ್ಲಿ ಕಾಣಿಸ್ತಿಲ್ಲ ಇವನಿಗೆ. ನೋಡಿ, ಇಲ್ಲಿ ಸಹ ನೆಟ್ ಬರ್ತಿದೆ, ಇಲ್ಲಿ ಕಾಲೆಲ್ಲ ಬರ್ತಿದೆ. ಒಂದು ಬ್ಯಾಗ್ ಅಲ್ಲಿ ತುಂಬಾ ಇದಿದೆ, ಸ್ನಾಕ್ಸ್ ಇದೆ. ಇದೆಲ್ಲ ಮನೆಗೆ ಹೋಗುತ್ತೆ ಅನ್ಸುತ್ತೆ, ಡೌಟ್. ಯಾರು ತಿಂತಿಲ್ಲ ಯಾವುದು. ಸ್ವೀಟ್ ಏನಾದ್ರು ಇದೆಯಾ? ಇಲ್ಲಿ ನೋಡಿ ಸೂರಜ್ ಅವರು ಏಡಿ ಹಿಡಿತಿದ್ದಾನೆ. ಇಲ್ಲಿ ಕಲ್ಲು ಮಂಟಪಕ್ಕೆ ಹೋಗುವಲ್ಲಿ ನಮ್ಗೆ ಒಬ್ರು ಸಿಕ್ಕಿದ್ದಾರೆ. ಇವರು 6:30ಗೆ ಸ್ಟಾರ್ಟ್ ಮಾಡಿದಾರಂತೆ. ಕೈಸಾ ಹೈ ಬಾಯ್, ಕೈಸಾ हो रहा है? आप अकेले है क्या? फ्रेंड्स वहाँ पे ओ कितने बजे स्टार्ट किया था? 6:30 6:30 7 ಓ ಹಾಂ. ಇದು ಕಲ್ಲು ಮಂಟಪ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಇಲ್ಲಿ. ಆದರೆ ನಿಮಗೆ ಕಲ್ಲು ಮಂಟಪದಿಂದ ಸ್ವಲ್ಪ ಹಿಂದೆ ನಿಮಗೆ ನೀರು ಸಿಗುತ್ತೆ.
ಬೇಕಿದ್ರೆ ಇಲ್ಲಿ ತುಂಬಿಸ್ಕೋಬೋದು. ಇದು ನೀರು ಒಳ್ಳೆಯ ನೀರೇ ಇದೆ. ಇಲ್ಲಿ ನಾವು ನೀರು ತುಂಬಿಸ್ಕೋತಿದ್ದೀವಿ. ಇಲ್ಲಿ ಕಲ್ಲು ಮಂಟಪದ ಹತ್ರ ಫುಲ್ ಕೋಲ್ಡ್ ಇದೆ. ಹೇಗೆ ಇದೆ ನೀರು? ಇಲ್ಲಿ ಕಲ್ಲು ಮಂಟಪದ ಹತ್ರ ಬಂದಿದ್ದೀವಿ. ಅವರೆಲ್ಲ ಸ್ವಲ್ಪ ಹಿಂದೆ ಇದ್ದಾರೆ. ನಮಗೆ ಇಲ್ಲಿ ಎಲ್ಲ ಕನ್ನಡದವರೆಲ್ಲ ಸಿಕ್ಕಿದ್ದಾರೆ. ಹೇಗೆ ಅನ್ನಿಸ್ತು? ತುಂಬ ಟಫ್ ಇದೆ. ಮತ್ತೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ಬೆಳಗ್ಗೆ ನಾವು 7 o'clock ಸ್ಟಾರ್ಟ್ ಮಾಡಿದ್ವಿ. 7? 7 o'clock. 6:37. ಓಕೆ, ಇವರೆಲ್ಲ ಜಾಸ್ತಿ ಮಂದಿ ಮಲಗಿದ್ದಾರೆ. ಇವರೆಲ್ಲ ಬೀದಹಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸುಬ್ರಹ್ಮಣ್ಯದ ಹತ್ರ ಕೆಳಗಡೆ ಇಳಿತಿದ್ದಾರೆ. ನಾನೀಗ ಕಲ್ಲು ಮಂಟಪ ಹತ್ತಿದ್ದೀನಿ. ಇಲ್ಲಿ ಮೇಲೆ ಫುಲ್ ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಇದ್ದಾರೆ. ಈಗ 1 ಗಂಟೆ ಆಗಿದೆ. ಸೊ ಈಗ ಇನ್ನು 2.5 ಕಿಲೋಮೀಟರ್ಸ್ ನಡ್ಕೊಂಡು ಹೋದರೆ ಶೇಷ ಪರ್ವತ ಪೀಕಿಗೆ ರೀಚ್ ಆಗ್ತೀವಿ. ಅಲ್ಲಿಂದ 1 ಕಿಲೋಮೀಟರ್ ಮತ್ತೆ ಹೋದರೆ ಕುಮಾರ ಪರ್ವತ ಪುಷ್ಪಗಿರಿ ಪೀಕಿಗೆ ರೀಚ್ ಆಗ್ತಿದ್ದೀವಿ. ಸೊ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ. ಸೊ ಇನ್ನು 2.5 ಕಿಲೋಮೀಟರ್ಸ್ ಸ್ವಲ್ಪ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಇನ್ನು 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಂತ ಇದ್ದೀವಿ. ಸೊ ಗೈಸ್, ನಾನು ನಿಮಗೆ ಹೇಳ್ದಾಗೆ ಈಗ ಶೇಷ ಪರ್ವತಕ್ಕೆ ರೀಚ್ ಆಗಿದ್ದೀನಿ. ಶೇಷ ಪರ್ವತಕ್ಕೆ ಫುಲ್ ಕಂಟಿನ್ಯೂಸ್ ನಾನ್ ಸ್ಟಾಪ್ ಅಂತ ಫುಲ್ ಜೋಶಲ್ಲಿ ಅಂದ್ಬಿಟ್ಟೆ. ಆದರೆ ನಾನ್ ಸ್ಟಾಪ್ ಮಾಡೋಕ್ಕಾಗಿಲ್ಲ. 1-2 ಸತಿ ಆದರೂ ಸ್ಟಾಪ್ ತೊಗೋಬೇಕಾಯ್ತು. 2 ಸತಿ ಇಲ್ಲ, 1 ಸತಿ ಸ್ಟಾಪ್ ತೊಗೊಂಡ್ವಿ. ಆದರೆ ಈಗ 2:10 ಆಗಿದೆ. 1 ಅವರಲ್ಲಿ ಹತ್ಬೋದು. ಸೊ 1 ಅವರ್ ಅಂದರೆ ಕಲ್ಲು ಮಂಟಪದಿಂದ ಶೇಷ ಪರ್ವತ ತನಕ 1 hour 15 minutes ಹತ್ಬೋದು. ಸೊ ಇಲ್ಲಿ ನೋಡಿ ಕ್ರೇಜಿ ವ್ಯೂ ಇದೆ. ಇಲ್ಲಿ ನೋಡಿ, ಇದು ಶೇಷ ಪರ್ವತ. ಇಲ್ಲಿ ಫುಲ್ 90 ಡಿಗ್ರಿ ಸ್ಟೀಪ್ ಇದೆ. ಫುಲ್ ಕ್ರೇಜಿ ಗಾಳಿ, ಕೋಲ್ಡ್ ಗಾಳಿ ಬರ್ತಿದೆ. ಯಾಕಂದ್ರೆ ಈಗ ನಾವು ಕೊಡಗುದಲ್ಲಿದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಆದರೆ ಕೊಡಗು ರೀಚ್ ಆಗಿದ್ದೀವಿ. ಈಗ ಫುಲ್ ಡಿಸ್ಟ್ರಿಕ್ಟೇ ಚೇಂಜ್ ಮಾಡಿಬಿಟ್ವಿ. ಇಲ್ಲಿ ನೋಡಿ, ಇಲ್ಲಾರು ಫುಲ್ ತುದಿಯಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲ ಸ್ವಲ್ಪ ಡೇಂಜರ್. ನೋಡಿ, ನಮ್ದು ಬಾಸ್ ಬಂದಿದ್ದಾರೆ, ಸೂರಜ್ ಬಾಸ್ ಬಂದು ಬಿದ್ದಿದ್ದಾರೆ. ಪುಷ್ಪಗಿರಿ ಪೀಕ್ ನೀನು ಹೋಗಿ ಬಾ. ನಮ್ದು ಪುಷ್ಪರಾಜ್ ಶೆಟ್ರು ಬರ್ತಾರೆ. ಇಲ್ಲಿ ನೋಡಿ, ಸೂರಜ್ ಇಲ್ಲಿ ಫುಲ್ ಪೀಕಿಗೆ ಹೋಗಿದ್ದಾನೆ. ಅದಕ್ಕೆ ಪುಷ್ಪರಾಜ್ ಏನೋ ಪ್ಲಾಸ್ಟಿಕ್ ಎಲ್ಲ ಇದ್ರೆ ಕೊಟ್ಟು ಹೋಗುವಂತೆ. ಕುಮಾರ ಪರ್ವತಕ್ಕೆ ಹೋಗ್ತಿದ್ದೀವಿ. ಒಂದು 20 minutes ಅಲ್ಲಿ ರೀಚ್ ಆಗ್ಬೇಕಂತ ಇದ್ದೀವಿ. 1 ಕಿಲೋಮೀಟರ್ ಇದೆ. ಇಲ್ಲಿ ನಾನು ಮತ್ತೆ ಪುಷ್ಪರಾಜ್ ಅಷ್ಟೇ ಬಂದಿದ್ದೀವಿ. ಇಲ್ಲಿ ಇವರಿಬ್ರು ಇಲ್ಲಿ ಬ್ಯಾಗ್ ನೋಡ್ಕೋತಿದ್ದಾರೆ ನಮ್ದು. ನಮ್ಗೆ ಮ್ಯಾಪ್ ಅಲ್ಲಿ 1 ಕಿಲೋಮೀಟರ್ ಅಂತ ತೋರಿಸ್ತಿತ್ತು. ಆದ್ರೆ ಇದು ನೋಡಿದ್ರೆ ಸ್ವಲ್ಪ 1 ಕಿಲೋಮೀಟರ್ಗಿಂತ ಜಾಸ್ತಿನೇ ಇದೆ ಶೇಷ ಪರ್ವತಕ್ಕೆ. ಇಲ್ಲಿ ನೋಡಿ, ಶೇಷ ಪರ್ವತದಿಂದ ಕುಮಾರ ಪರ್ವತಕ್ಕೆ. ಕುಮಾರ ಪರ್ವತನ ಪುಷ್ಪಗಿರಿ ಅಂತಲೂ ಹೇಳ್ತಾರೆ. ಇಲ್ಲಿ ನೋಡಿ, ಫೈನಲ್ ಸ್ಟೇಜಲ್ಲಿ ಇದ್ದೀವಿ. ಇಲ್ಲಿ ನೋಡಿ, ಇದೆಲ್ಲ ಫುಲ್ ಕಲ್ಲೇ ಇದೆ, ಫುಲ್ ಬಂಡೆ ಕಲ್ಲು. ಇದು ಒಂದು ಲಾಸ್ಟ್ ಹತ್ತಿ ಇಲ್ಲೊಂದು ರೈಟ್ ತಗೊಂಡ್ರೆ ಪಕ್ಕ ಕುಮಾರ ಪರ್ವತ ಪೀಕಿಗೆ ರೀಚ್ ಆಗ್ತೀವಿ. ಫೈನಲಿ ಕುಮಾರ ಪರ್ವತಕ್ಕೆ ರೀಚ್ ಆಗಿದ್ದೀವಿ. ಸತತ 6.5 ಗಂಟೆಗಳ ಕಾಲ ಟ್ರೆಕ್ಕಿಂಗ್ ಮಾಡಿ ಈಗ ಫೈನಲಿ ಕುಮಾರ ಪರ್ವತ ಪೀಕಿಗೆ ರೀಚ್ ಆಗಿದ್ದೀವಿ. ಇಲ್ಲೊಂದು ಟೆಂಪಲ್ ಇದೆ, ಮತ್ತು ಒಂದು ಚಿಕ್ಕದಾದ ಒಂದು ಕಲ್ಲಿದ್ದು ಕಟ್ಟೆ ಕಟ್ಟಿದ್ದಾರೆ. ಇಲ್ಲಿ ಇದೆ ಟೆಂಪಲ್. ಇಲ್ಲಿ ಒಂದು ಚಿಕ್ಕದಾದ ಗುಡಿ ಇದೆ, ಮತ್ತು ಇಲ್ಲಿ ಇದೆ ಕಲ್ಲಿನ ರಾಶಿ. ಈ ಬೋರ್ಡ್ ಇಟ್ಕೊಂಡು ಫೋಟೋ ತೆಗಿಬೇಕು, ಕ್ರೇಜಿ ಇರುತ್ತೆ. ನಿಮಗೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕ್ರೇಜಿ ವ್ಯೂ ಇದೆ, ಫುಲ್ ಕ್ರೇಜಿ ಇದೆ. ಇದೆಲ್ಲ ಕೊಡಗು. ನಾವು ಇಲ್ಲಿ ಸ್ವಲ್ಪ ಮಾತಾಡ್ಸೋಣ ಅಂತ ಇದೀವಿ ಇವ್ರ ಜೊತೆ. ಹೇಗಿತ್ತು ನಿಮ್ದು ಟ್ರೆಕ್ಕಿಂಗ್ ಅಂತೂ ಸೂಪರ್ ಆಗಿತ್ತು. ಇಲ್ಲಿ ಶೇಷ ಪರ್ವತ ಅಲ್ಲೇ ಚೆನ್ನಾಗಿತ್ತು. ಆಕ್ಚುಲಿ ಶೇಷದಲ್ಲಿ ಚೆನ್ನಾಗಿತ್ತಾ? ನೀವೆಲ್ಲ ಯಾವ ಸೈಡ್ ಇಂದ ಸ್ಟಾರ್ಟ್ ಮಾಡಿದ್ದು ಟ್ರೆಕ್ಕಿಂಗ್? ಕುಕ್ಕೆಯಿಂದ. ಎಷ್ಟು ಗಂಟೆಗೆ? ಬೆಳಿಗ್ಗೆ 7ಗೆ ಸ್ಟಾರ್ಟ್ ಮಾಡಿದ್ವಿ. 7ಗೆ. ಓಕೆ. ಈಗ ಊಟ ಇನ್ನು ಮಾಡಬೇಕಾ? ಊಟ ಆಯ್ತು, ಇವಾಗ ಬೀಡಳ್ಳಿ ಕಡೆ ಹೋಗ್ತೇವೆ. ನೀವು ಈಚೆಯಿಂದ ಇಳಿತಿದ್ದೀರಾ? ಓಕೆ. ಸ್ಟಾರ್ಟ್ ಮಾಡಿ ಬೀಡಳ್ಳಿ ನೀವು ರಾಂಗ್ ಟೈಮ್ ಅಲ್ಲಿ ಬಂದಿದ್ದೀರಾ ಇವ್ರ? ಈಗ ಎಷ್ಟು ಟೈಮ್? ಎಷ್ಟು ಗಂಟೆ 8:30 ಆಗಿದೆ. ಈಗ ನಾವು ಸ್ವಲ್ಪ ಬೈಸ್ಕೋಬೇಕಾಗುತ್ತೆ ಕೆಳಗಡೆ. ಇಲ್ಲಿ ನೋಡಿ, ನಮ್ಗೆ ನೀರು ತುಂಬಿಸ್ಕೊಡ್ತಿದ್ದಾರೆ. ಅವ್ರೇನೋ ಫುಲ್ ಹೊಸ ಕ್ರೇಜಿ ಮೆಥಡ್ ಮಾಡ್ತಿದ್ದಾರೆ. ಇಲ್ಲಿ ನಮ್ದು ಮಾಡಿಲ್ಲ, ಅವ್ರು ಗಿವ್ ಅಪ್ ಮಾಡಿದಾರೆ ಮಾರ್ರೆ. ನಿದ್ದೆ ಬರ್ತದೆ ಅಂದ್ರೆ
ಕೋಟಿ ಕೋಟಿ ದುಡ್ಡು ಕೊಟ್ಟರು. ನೋಡಿ ನಮ್ ಜೊತೆ ಇಲ್ಲಿದ್ದಾರೆ ನಮ್ದು ಭಟ್ರು. ನಿಮ್ದು ಕ್ಯಾಂಪ್ ಎಲ್ಲ ಯಾಕೆ ಬಂದ್ ಮಾಡಿದ್ಯಾ? ಕ್ಯಾಂಪ್ ಗೊತ್ತಿಲ್ಲ, ಅದು ನೀವು ಅವ್ರ ಹತ್ರ ಕೇಳುವ, ಫಾರೆಸ್ಟ್ನವ್ರ ಹತ್ರ ಮತ್ತು ಗವರ್ಮೆಂಟ್ ಹತ್ರ. ಗೊತ್ತಿಲ್ಲ, ಕೆಳಗಡೆ ಇಳಿತಾ ಇದ್ದಾನೆ. ಒಂದು 11 ಗಂಟೆ ಆಗ್ಬೋದು ತಿಲಕ್ ಬರೋವಾಗ. ಇವರೆಲ್ಲ ರೂಟ್ ಎಲ್ಲ ಮಿಸ್ ಮಾಡ್ಕೊಂಡಿದ್ರು ರಿಟರ್ನ್ ಬರೋವಾಗ, ಮತ್ತೆ ಹಿಂದೆ ಹೋಗಿದ್ರು. ಒಂದು ಅಡ್ವೈಸ್ ಕೊಡ್ತೀನಿ,